ನಮಸ್ಕಾರ ವೀಕ್ಷಕರೇ. ಬಂಗಾಳದ ಮೊದಲ ಹಂತದ ಚುನಾವಣೆ ಯಶಸ್ವಿಯಾಗಿ ಮುಗಿದ ಬೆನ್ನಲ್ಲೇ ಈಗ ನಾನಾ ರೀತಿಯ ಚರ್ಚೆಗಳು ಆರಂಭವಾಗಿವೆ. ಅದರಲ್ಲಿ ಪ್ರಮುಖವಾಗಿ ಈ ಬಾರಿ ಬಿಜೆಪಿ ಗೆಲ್ಲಬಹುದು ಅನ್ನೋ ಟಾಕ್. ಎಷ್ಟೇ ಆತ್ಮವಿಶ್ವಾಸ ಇದ್ರೂ, ಸರ್ವೆಗಳು ಎಷ್ಟೇ ಪ್ರೆಡಿಕ್ಷನ್ ಮಾಡಿದ್ರು, ಅಂತಿಮವಾಗಿ ಇದೇ ರಿಯಾಲಿಟಿ ಅನ್ನೋದು ಗೊತ್ತಾಗೋದು ಫಲಿತಾಂಶದಲ್ಲೇ. ಆದ್ರೆ ಅದಕ್ಕೂ ಮುನ್ನ ಯಾರ್ಯಾರ ಅಭಿಪ್ರಾಯಗಳು ಹೇಗಿವೆ, ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದು ಕುತೂಹಲವನ್ನ ಕೆರಳಿಸುತ್ತೆ. ಈಗ ಬಿಜೆಪಿ ಪರ ದೊಡ್ಡ ಮಟ್ಟದಲ್ಲೇ ಅಲೆ ಕಾಣಿಸ್ತಾ ಇರೋದಕ್ಕೆ ಹಲವು ಕಾರಣಗಳಿವೆ. ಈ ಕಾರಣಗಳ ಆಯಾಮದಲ್ಲಿ ನೋಡ್ತಾ ಹೋದ್ರೆ ಬಿಜೆಪಿ ಗೆಲ್ಲಬಹುದು ಅನ್ನೋ ನಿರೀಕ್ಷೆ ಹೆಚ್ಚಾಗ್ತಾ ಇದೆ. ಇದರಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳು ಕೂಡ ರೆಜಿಮ್ ಚೇಂಜ್ಗೆ ಪುಷ್ಟಿ ಕೊಡ್ತಾ ಇದೆ. ಇದರ ಜೊತೆಗೆ ಮೊದಲ ಹಂತದ ಎಲೆಕ್ಷನ್ ಬಳಿಕ ಸಾಕಷ್ಟು ಬೆಳವಣಿಗೆಗಳು ಕೂಡ ಬಂಗಾಳದಲ್ಲಿ ನಡೆದಿವೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪಶ್ಚಿಮ ಬಂಗಾಳ ಚುನಾವಣೆ ಅರ್ಧ ಮುಗಿದಿದ್ದು ಇನ್ನರ್ಧ ಬಾಕಿ ಇದೆ. ಆದ್ರೆ ಈ ಅರ್ಧದಲ್ಲಿ ಬಂಗಾಳದ ರಿಯಾಲಿಟಿ ಏನು ಅನ್ನೋದು ಇಡೀ ಇಂಡಿಯಾಗೆ ಗೊತ್ತಾಗಿದೆ. ಒಂದು ಕಡೆ ಹೈ ಸೆಕ್ಯೂರಿಟಿ, ಯಾವ ಕಾರಣಕ್ಕೆ ಆ ಹೈ ಸೆಕ್ಯೂರಿಟಿ ಬೇಕಾಯ್ತು ಅನ್ನೋದು ಹಿಂದಿನ ಎಪಿಸೋಡ್ ನಲ್ಲಿ ವಿಡಿಯೋ ಸಮೇತ ತೋರಿಸಿದ್ವಿ. ಪ್ರತಿಷ್ಠೆಯ ಕಣದಲ್ಲಿ ಯಾರು ಗೆಲ್ತಾರೆ ಅನ್ನೋದಕ್ಕೆ ಇನ್ನೂ ಒಂದು ದಿನದ ವೋಟಿಂಗ್ ಬಾಕಿ ಇದೆ. ಮೊದಲ ಹಂತದಲ್ಲಿ ಪ್ರಮುಖ ಪಕ್ಷಗಳಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಅಥವಾ ಇಬ್ಬರಿಗೂ ಆತ್ಮವಿಶ್ವಾಸ ಕಾಣಿಸೋದು ಸಹಜವೇ. ಆದರೆ ಸತತ 3 ಬಾರಿ ಗೆದ್ದಿರೋ ಟಿಎಂಸಿಗಿಂತ ಗೆಲುವಿನ ಸಮೀಪದಲ್ಲೂ ಸೀಟ್ಗಳನ್ನ ಪಡೆಯದ ಬಿಜೆಪಿಗೆ ಡಬಲ್ ಆತ್ಮವಿಶ್ವಾಸ ಇರೋದು ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಇದು ಓವರ್ ಕಾನ್ಫಿಡೆನ್ಸಾ ಅಥವಾ ಈ ವಿಶ್ವಾಸ ವಾಸ್ತವಕ್ಕೆ ಹತ್ತಿರ ಇದೆಯಾ ಅನ್ನೋದನ್ನ ನೋಡ್ತಾ ಹೋದಾಗ್ಲೇ ಒಂದೊಂದೇ ಅಂಶಗಳು ಪುಷ್ಟಿ ಕೊಡ್ತಾ ಹೋಗುತ್ತೆ. ಈ ಪೈಕಿ ಮೊದಲನೆಯದ್ದು ಅಮಿತ್ ಶಾ ಹೇಳಿಕೆ. ಮೊದಲ ಹಂತದ ವೋಟಿಂಗ್ ಬೆನ್ನಲ್ಲೇ ಪ್ರೆಸ್ ಮೀಟ್ ಮಾಡಿ ಮಾತನಾಡಿರೋ ಅಮಿತ್ ಶಾ 152 ಕ್ಷೇತ್ರಗಳ ಪೈಕಿ ನಾವು 100 ಕ್ರಾಸ್ ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಅದರಲ್ಲೂ ಕೂಡ ಆಲ್ಮೋಸ್ಟ್ ಪಕ್ಕಾ ಲೆಕ್ಕ ಕೊಟ್ಟಿರೋ ಅಮಿತ್ ಶಾ 110 ಸೀಟ್ ಅನ್ನೋ ವಿಶ್ವಾಸದ ಮಾತುಗಳನ್ನ ಆಡಿದ್ದಾರೆ. ಎರಡನೇ ಹಂತದ ವೋಟಿಂಗ್ ನಲ್ಲಿ ನಮಗೆ ಮೆಜಾರಿಟಿ ಬರೋದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಬಂಗಾಳದಲ್ಲಿರೋ ಒಟ್ಟು 294 ಕ್ಷೇತ್ರಗಳ ಪೈಕಿ 152ರಲ್ಲಿ 110 ಅಂದ್ರೆ ಉಳಿದ 142 ಕ್ಷೇತ್ರಗಳ ಪೈಕಿ ಮೆಜಾರಿಟಿಗೆ ಬೇಕಾಗಿರೋದು ಕೇವಲ 38 ಸೀಟ್ಗಳು ಮಾತ್ರ. ಸ್ವಲ್ಪ ಆಚೆ ಈಚೆ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಒಂದು 50 ಸೀಟ್ಗಳನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಅಥವಾ 50 ಸೀಟ್ ಗೆದ್ರು ಅಂದ್ರೆ ಬಿಜೆಪಿ ಅಧಿಕಾರ ಹಿಡಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಬೇರೆ ಯಾರೋ ಈ ಮಾತನ್ನ ಹೇಳಿದ್ರೆ ಅವರವರ ಪಕ್ಷ ಅವರವರಿಗೆ ದೊಡ್ಡದು ಹೇಳ್ಕೊಳ್ತಾರೆ ಅನ್ನಿಸ್ತಾ ಇತ್ತು. ಆದ್ರೆ ಅಮಿತ್ ಶಾ ಕಳೆದ ವರ್ಷಗಳಿಂದ ಎಲ್ಲಾ ಚುನಾವಣೆಗಳಲ್ಲೂ ಇದೇ ರೀತಿ ಪ್ರೆಡಿಕ್ಟ್ ಮಾಡಿ ಗೆಲ್ತಾ ಇದ್ದಾರೆ. ಆದ್ರಿಂದ ಈ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸುವಂತೆ ಮಾಡ್ತಾ ಇದೆ. ಹಾಗೆ ಮುಂದುವರೆದು ಇನ್ನೊಂದು ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ನೀಡಿರೋ ಅಮಿತ್ ಶಾ, ಮೇ 5 ಬಳಿಕ ಅಂಗ ಬಂಗ ಕಳಿಂಗ ಎಲ್ಲವೂ ಬಿಜೆಪಿಯದ್ದೇ ಅಂತ ಹೇಳಿದ್ದಾರೆ. ಅಂಗ ಅಂದ್ರೆ ಬಿಹಾರ, ಬಂಗ ಅಂದ್ರೆ ಬಂಗಾಳ, ಕಳಿಂಗ ಅಂದ್ರೆ ಒಡಿಶಾ. ಈ ಪೈಕಿ 2 ರಾಜ್ಯಗಳಲ್ಲಿ ಆಲ್ರೆಡಿ ಬಿಜೆಪಿ ಧ್ವಜ ಹಾರಾಡ್ತಾ ಇದೆ. ಈಗ 3ನೇ ರಾಜ್ಯ ಹಾಗೂ ದಶಕಗಳ ಕಾಲ ಗುರಿಯಿಟ್ಟು ಹಠದಿಂದ ಛಲದಿಂದ ಫೈಟ್ ಮಾಡಿದ ಬಂಗಾಳ ಕೂಡ ನಮ್ಮ ಕೈವಶವಾಗೋದು ಅನ್ನೋ ಆತ್ಮವಿಶ್ವಾಸದ ಮಾತುಗಳು ಆಡ್ತಾ ಇದ್ದಾರೆ. ಇದು ಕೂಡ ಬಂಗಾಳದಲ್ಲಿ ರೆಜಿಮ್ ಚೇಂಜ್ ಪಕ್ಕಾನ ಅನ್ನೋ ನಿರೀಕ್ಷೆಗಳಿಗೆ ಪುಷ್ಟಿ ಕೊಡ್ತಾ ಇದೆ. ಎರಡನೇ ಹಂತದ ವೋಟಿಂಗ್ ಮುಗಿದ್ಮೇಲೆ ಯಾವ ರೀತಿಯ ಸ್ಟೇಟ್ಮೆಂಟ್ ಬರ್ಬೋದು ಅನ್ನೋ ಲೆಕ್ಕಾಚಾರಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಬಿಜೆಪಿ ಗೆಲ್ಲೋ ವಿಶ್ವಾಸದ ಬಗ್ಗೆ ಇನ್ನೊಂದು ಸಿಗ್ನಲ್ ಅಂದ್ರೆ ಅದು ಟಿಎಂಸಿ ನಾಯಕನ ಬಾಯಲ್ಲಿ ಬಂದಿರೋ ಮಾತು. ಅಮಿತ್ ಶಾ ಏನೋ ಬಿಜೆಪಿ ಅವರು ಎಷ್ಟೇ ಅಕ್ಯುರೇಟ್ ಆಗಿ ಹೇಳಿದ್ರು ತಮ್ಮ ಪಕ್ಷವನ್ನ ತಾವು ಬಿಟ್ಕೊಡೋದಿಲ್ಲ, ಗೆಲುವಿನ ವಿಶ್ವಾಸದಲ್ಲೇ ಇರ್ತಾರೆ ಅನ್ಬೋದು. ಆದ್ರೆ ಟಿಎಂಸಿ ಹಿರಿಯ ನಾಯಕ ಬೀರ್ಭೂಮ್ನ ಪ್ರಭಾವಿ ಹಾಗೂ ಮಮತಾ ಬ್ಯಾನರ್ಜಿಯ ಆಪ್ತ ಕೂಡ ಮೊದಲ ಹಂತದಲ್ಲಿ ಬಿಜೆಪಿ ಸುನಾಮಿ ಎಬ್ಬಿಸಲಿದೆ ಅಂತ ಹೇಳ್ತಾ ಇದ್ದಾರೆ. ಮಾಧ್ಯಮಗಳ ಮುಂದೆ ಮಾತನಾಡಿರೋ ಅನುಬ್ರತ ಮೊಂಡಲ್, ಮೊದಲ ಹಂತದಲ್ಲಿ ನಮಗೆ 15ರಿಂದ 16 ಸೀಟ್ ಸಿಕ್ಕೋದೇ ಕಷ್ಟದಲ್ಲಿದೆ ಅನ್ನೋದನ್ನ ಹೇಳಿದ್ದಾರೆ. ಈ ಲೆಕ್ಕದಲ್ಲಿ ಅಮಿತ್ ಶಾ ಪ್ರೆಡಿಕ್ಷನ್ ಸರಿ ಇದೆ ಅನ್ನೋದನ್ನ ಆರಾಮಾಗಿ ಹೇಳ್ಬೋದು. ವೋಟಿಂಗು ಮೊದಲೇ ಇದೇ ಮಮತಾರ ಮಾಜಿ ರಾಜಕೀಯ ಸಲಹೆಗಾರರೊಬ್ಬರು ಬಂಗಾಳದಲ್ಲಿ ಬಿಜೆಪಿ ಮುಂದಕ್ಕೆ ಹೋಗ್ಬೋದು ಅನ್ನೋ ವಿಷಯ ಆಲ್ರೆಡಿ ಟಿಎಂಸಿ ಆಂತರಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನೋ ಮಾತನ್ನ ಹೇಳಿದ್ರು. ಅದಕ್ಕೆ ತಕ್ಕಂತೆ ಈಗ ಈ ವಿಷಯ ಇನ್ನಷ್ಟು ಬೂಸ್ಟ್ ಕೊಡ್ತಾ ಇದೆ. ಮತ್ತೊಂದು ದೊಡ್ಡ ಸಿಗ್ನಲ್ ಅಂದ್ರೆ ಅದು ವೋಟ್ ಪರ್ಸೆಂಟೇಜ್. ಮೊದಲ ಹಂತದಲ್ಲಿ ಬಂಗಾಳದಲ್ಲಿ ಬರೋಬ್ಬರಿ 93% ವೋಟಿಂಗ್ ಆಗಿದೆ. ಸ್ವಾತಂತ್ರ್ಯ ಬಂದ ಬಳಿಕ ಇದೇ ಮೊದಲ ಬಾರಿಗೆ ಈ ರೇಂಜ್ ನಲ್ಲಿ ವೋಟಿಂಗ್ ಆಗಿರೋದು ಎಲ್ಲರ ಕಣ್ಣರಳಿಸ್ತಾ ಇದೆ. ಸಾಧಾರಣವಾಗಿ ವೋಟಿಂಗ್ ಪ್ರಮಾಣ ಹೆಚ್ಚಾಗಿದೆ ಅಂದ್ರೆ ಜನರು ಬದಲಾವಣೆ ಬಯಸ್ತಾ ಇದ್ದಾರೆ ಅನ್ನೋದನ್ನ ಸಹಜವಾಗಿ ಅಂದಾಜಿಸಲಾಗುತ್ತೆ. ಎಲ್ಲೂ ಗಮನಿಸಬೇಕಾದ ಅಂಶ ಏನಂದ್ರೆ ಬಂಗಾಳದಲ್ಲಿ ಮಾಮೂಲಿನಂತೆ ಹೇಗೋ ಎಲೆಕ್ಷನ್ ನಡೀಲಿ ಅಂತ ಬಿಟ್ಟಿದ್ರೆ ಎಷ್ಟೋ ಜನರು ಟಿಎಂಸಿ ಗೂಂಡಾಗಳಿಗೆ ಹೆದರ್ಕೊಂಡು ವೋಟಿಂಗ್ ಬೂತ್ ಕಡೆ ಬರ್ತಾನೆ ಇರಲಿಲ್ಲ. ಆದ್ರೆ ಈ ಬಾರಿ ಹೈ ಸೆಕ್ಯೂರಿಟಿ ಹಿನ್ನೆಲೆ ಮ್ಯಾಕ್ಸಿಮಮ್ ಎಲ್ಲರೂ ಬಂದು ವೋಟ್ ಹಾಕಿದ್ದಾರೆ. ಅಲ್ಲದೆ ಪ್ರತಿ ವರ್ಷ ಓಲೈಕೆ ಸಮುದಾಯ 100ಕ್ಕೆ 100 ಮಮತಾ ಪಕ್ಷವನ್ನ ಬೆಂಬಲಿಸಿಕೊಂಡು ಬರ್ತಾ ಇದ್ರು.
ಆದ್ರೆ ಈ ಬಾರಿ ಹಿಂದೂಗಳು ಒಗ್ಗೂಡಿದಂತೆ ಕಾಣಿಸ್ತಾ ಇದೆ. ಇದು ಯಾರಿಗೆ ಬೆನಿಫಿಟ್ ಅನ್ನೋದನ್ನ ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಅಂದ್ಹಾಗೆ ಎಷ್ಟೇ ಸಾಧ್ಯತೆಗಳು, ಕಾರಣಗಳು, ಸಿಗ್ನಲ್ ಇದ್ರೂ ವಾಸ್ತವವನ್ನ ಒಂದು ಸಲ ಎಲ್ರೂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ವಿಚಾರ ಏನಂದ್ರೆ ಪಶ್ಚಿಮ ಬಂಗಾಳ ಎಡಪಕ್ಷಗಳ ಭದ್ರಕೋಟೆ ಅನ್ನೋದು. ಸ್ವಾತಂತ್ರ್ಯದ ಹೊತ್ತಲ್ಲಿ ಕಾಂಗ್ರೆಸ್, ನಂತರದಲ್ಲಿ ಬಂಗಾಳದ ಲೋಕಲ್ ಪಾರ್ಟಿ, ಅದರ ಬಳಿಕ ಕಮ್ಯುನಿಸ್ಟ್, ಆಮೇಲೆ 2011ರಿಂದ ತೃಣಮೂಲ ಕಾಂಗ್ರೆಸ್ ಅದನ್ನ ಕಂಟಿನ್ಯೂ ಮಾಡಿಕೊಂಡು ಬಂದಿದೆ. ಬಂಗಾಳದ ಇತಿಹಾಸದಲ್ಲಿ ಹೆಚ್ಚು ಸಿಎಂಗಳು ಇಲ್ವೇ ಇಲ್ಲ. ಅಂದ್ರೆ ಬಂಗಾಳವನ್ನ ಆಳಿದ ಬಹುತೇಕ ಸಿಎಂಗಳು ಸುದೀರ್ಘವಾಗಿ ಸಿಎಂ ಕುರ್ಚಿಯಲ್ಲಿ ಕೂತಿದ್ದಾರೆ. 1977ರಲ್ಲಿ ಜ್ಯೋತಿ ಬಸು ಅಧಿಕಾರ ಹಿಡಿದು 23 ವರ್ಷಗಳ ಕಾಲ ಆಡಳಿತ ನಡೆಸಿ ದಾಖಲೆ ಬರೆದು ಹೋದ್ರು. ಅದಾದ ಬಳಿಕ ಬಂಗಾಳ ನೋಡಿದ್ದು ಕೇವಲ 2 ಸಿಎಂಗಳನ್ನ ಮಾತ್ರ. ಅದರಲ್ಲಿ ಬುದ್ಧದೇವ್ ಭಟ್ಟಾಚಾರ್ಯ 10 ವರ್ಷ ಆಡಳಿತ ನಡೆಸಿದರೆ, ನಂತರ ಬಂದ ಮಮತಾ 15 ವರ್ಷ ನಾಟ್ ಔಟ್ ಅನ್ನೋ ರೀತಿ ಇದ್ದಾರೆ. ಇದರ ಅರ್ಥ ಬಂಗಾಳ ಯಾವ ಮಟ್ಟದಲ್ಲಿ ಎಡಪಕ್ಷಗಳ ಭದ್ರಕೋಟೆ ಆಗಿದೆ ಅನ್ನೋದು. ಹೀಗಿರೋ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರದ ಕನಸು ಕಾಣ್ತಾ ಇದೆ. ಮೊದಲ ಹಂತದಲ್ಲೇ 100ರ ಗಡಿ ದಾಟಿದ ವಿಶ್ವಾಸ ಯಾಕೆ ಅಂತ ನೋಡುವಾಗ ಬಂಗಾಳದಲ್ಲಿ ಬಿಜೆಪಿ ಹಾದಿಯನ್ನ ಗಮನಿಸಬೇಕಾಗತ್ತೆ. 2011ರಲ್ಲಿ ಅಂದ್ರೆ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅಧಿಕಾರ ಹಿಡಿಯೋ ಹೊತ್ತಲ್ಲಿ ಬಿಜೆಪಿಗೆ ನೆಲೆಯೇ ಇರಲಿಲ್ಲ. ಒಂದೇ ಒಂದು ಸೀಟ್ ಕೂಡ ಬಿಜೆಪಿ ಬಳಿ ಇರಲಿಲ್ಲ. ಆ ಹೊತ್ತಲ್ಲಿ ಮಮತಾ ಕಾಂಗ್ರೆಸ್ ಜೊತೆ ಮೈತ್ರಿ ಮೂಲಕ ಮುನ್ನೆಲೆಗೆ ಬಂದ್ರು. ಅವರ ಪ್ರಮುಖ ಎದುರಾಳಿಯಾಗಿದ್ದು ಎಡಪಕ್ಷಗಳೇ. 2016ರಲ್ಲೂ ಬಿಜೆಪಿ ಗೆದ್ದಿದ್ದು 3 ಸೀಟ್ಗಳನ್ನ ಮಾತ್ರ. ಆ ಹೊತ್ತಲ್ಲಿ ಬಂಗಾಳದಲ್ಲಿ ಪ್ರಮುಖ ಪಕ್ಷಗಳಲ್ಲಿ ಕಾಂಗ್ರೆಸ್ಗೂ ಸ್ಥಾನ ಇತ್ತು, ಬಿಜೆಪಿಗೆ ಇರಲಿಲ್ಲ. ಆದ್ರೆ 2021 ತೃಣಮೂಲ ಕಾಂಗ್ರೆಸ್ಗೆ ಅಕ್ಷರಶಃ ದಂಗು ಬಡಿಸಿದ ವರ್ಷ ಆಗಿತ್ತು. ಆಗ್ಲೂ 200ರ ಗಡಿ ದಾಟಿ ಅಧಿಕಾರ ಹಿಡಿದಿದ್ದು ತೃಣಮೂಲ ಕಾಂಗ್ರೆಸ್ ಅನ್ನೋದು ನಿಜವೇ. ಹಾಗೂ ಆ ಹೊತ್ತಲ್ಲೂ ಬಿಜೆಪಿ ದೊಡ್ಡ ಗೆಲುವಿನ ವಿಶ್ವಾಸದಲ್ಲಿತ್ತು. ಆದ್ರೆ ರಿಸಲ್ಟ್ ಬಂದ ಬಳಿಕ ಎಲ್ಲರೂ ಬಿಜೆಪಿ ಅಹಂಕಾರಕ್ಕೆ ತಕ್ಕ ಶಾಸ್ತಿ ಆಯ್ತು ಅಂತ ಹೇಳಿದ್ರು. ಮಮತಾ ಪವರ್ ಏನು ಅನ್ನೋದು ಸಾಬೀತಾಯ್ತು. ಬಂಗಾಳದಲ್ಲಿ ಮಮತಾ ಅಲೆಯನ್ನ ಮೀರಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಇಂಥ ವಿಚಾರಗಳನ್ನೇ ಮಾಧ್ಯಮಗಳು ಮುಂದೆ ತಂದ್ವು. ಆದ್ರೆ ಎಲ್ಲೂ ಹೈಲೈಟ್ ಆಗದ ಹಾಗೆ ಕೇವಲ ರಾಜಕೀಯ ವಲಯದಲ್ಲಿ ಮಾತ್ರ ಸುದ್ದಿಯಾಗಿದ್ದು ಬಿಜೆಪಿ ಪರ್ಫಾರ್ಮೆನ್ಸ್. ಹಿಂದಿನ ಎಲೆಕ್ಷನ್ ನಲ್ಲಿ ಕೇವಲ 3 ಸೀಟ್ ಇದ್ದ ಬಿಜೆಪಿ 5 ವರ್ಷಗಳಲ್ಲಿ ಏಕದಮ್ 77 ಸೀಟ್ಗೆ ಬಂದು ನಿಲ್ಲುತ್ತೆ ಅಂದ್ರೆ ಕಳೆದ ಅವಧಿಯಲ್ಲೇ ಬಂಗಾಳ ಸೈದ್ಧಾಂತಿಕವಾಗಿ ಟರ್ನ್ ಆಗಿದೆ ಅನ್ನೋ ದೊಡ್ಡ ಮೆಸೇಜ್ ಒಂದು ಪಾಸ್ ಆದಂತಾಗಿತ್ತು. 3ರಿಂದ 77ರ ಲೆಕ್ಕದ ಪ್ರಕಾರವೇ ಈಗ ನೋಡಿದ್ರೆ 77ರಿಂದ ಗೆಲುವಿನ ತನಕ ಹೋಗೋದಕ್ಕೆ ಖಂಡಿತ ಸಾಧ್ಯ ಅನ್ನೋದನ್ನ ಎಲ್ಲರೂ ಒಪ್ಪಲೇಬೇಕು. ಇದೇ ಈಗ ಮೊದಲ ಹಂತದ ಬಳಿಕ ಎಲ್ಲರ ನಿರೀಕ್ಷೆಯನ್ನ ದುಪ್ಪಟ್ಟು ಮಾಡ್ತಾ ಇರೋದು. ಅಲ್ಲದೆ ಕಳೆದ ಎಲೆಕ್ಷನ್ ನಲ್ಲಿ ಗೂಂಡಾಗಿರಿ ಇತ್ತು, ನಕಲಿ ವೋಟ್ಗಳಿದ್ವು. ಪ್ರತಿ ಹಂತದಲ್ಲೂ ಮಮತಾ ತಮ್ಮ ಪವರ್ ಅನ್ನ ತೋರಿಸಿದ್ರು. ರಥಯಾತ್ರೆಗೆ ಅಡ್ಡಿಪಡಿಸೋದ್ರಿಂದ ಹಿಡಿದು ನೇರವಾಗಿ ಓಲೈಕೆ, ಕಾನೂನು ಉಲ್ಲಂಘನೆ ಎಲ್ಲವನ್ನೂ ಮಾಡಿ ಪ್ರಾಬಲ್ಯ ಮೆರೆದಿದ್ರು. ಆದ್ರೆ ಈ ಬಾರಿ ಒಂದೊಂದನ್ನೇ ಲೆಕ್ಕ ಇಟ್ಟು ಎಲ್ಲದಕ್ಕೂ ಬ್ರೇಕ್ ಹಾಕಿಕೊಂಡು ಎಲೆಕ್ಷನ್ ನಡೆಸಿದ್ದಾರೆ ಅಂದ್ಮೇಲೆ ದೊಡ್ಡ ಮಟ್ಟದಲ್ಲೇ ಇದರ ಎಫೆಕ್ಟ್ ಕಾಣೋದು ಸಹಜ ಅನ್ನಿಸ್ಕೊಳ್ತಾ ಇದೆ. ಆದ್ರಿಂದ ಬಂಗಾಳದಲ್ಲಿ ಬಿಜೆಪಿ ಗೆಲ್ಲೋ ಸಿಗ್ನಲ್ ಮೊದಲ ಹಂತದಲ್ಲೇ ಸಿಕ್ಕಿದೆ ಅನ್ನೋದಕ್ಕೆ ಈ ಎಲ್ಲಾ ಕಾರಣಗಳು ಪುಷ್ಟಿ ಕೊಡ್ತಾ ಇದೆ. ಜೊತೆಗೆ ಈ ವಿಶ್ವಾಸವೇ 2ನೇ ಹಂತದ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.